ನಮಸ್ತೆ. ನನ್ನ ಹೆಸರು ಹರ್ಷ ಎ.ಸಿ. ತಂದೆ ಹೆಸರು ಚಂದ್ರಪ್ಪ ಎನ್. ಬೇಸಿಕಲಿ ಅವರು ರೈತರು. ಆಹ್, ಮತ್ತೆ ತಾಯಿ ಹೆಸರು ಕಲ್ಲಮ್ಮ. ಅವರು ಹೌಸ್ ವೈಫ್ ಆಗಿರೋದು. ಸೊ ನಂದು ವಿದ್ಯಾಭ್ಯಾಸ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದು ಸ್ಕೂಲಿಂಗ್ ನಮ್ಮ ಊರ್ ಪಕ್ಕದೂರಲ್ಲಿ ಪಲ್ಲಾಕಟ್ಟೆ ಅಂತ ಇತ್ತು. ನಮ್ಮ ಊರು ಬಂದ್ಬಿಟ್ಟು ಜಿದ್ದಿಗೆ, ಜಗಳೂರು ತಾಲೂಕ್, ದಾವಣಗೆರೆ ಡಿಸ್ಟ್ರಿಕ್ಟ್. ನಾನು 10th ತನಕ ನಾನೆಲ್ಲ ಸ್ಕೂಲಿಂಗು ಪಲ್ಲಾಕಟ್ಟೆಯಲ್ಲೇ ಮಾಡಿದ್ದು. ಅದಾದ್ಮೇಲೆ ಪಿ.ಯು.ಸಿ.ಗೆ ಸೇರ್ಕೊಂಡ್ವಿ. ಪಿ.ಯು.ಸಿ.ನ ಜಗಳೂರಲ್ಲೇ ಮಾಡಿದ್ದು. ಸೊ ಆ ಟೈಮಲ್ಲಿ ನನ್ಗೆ ಎಕ್ಸಾಮ್ ಬರ್ದ್ಬಿಟ್ಟು ಸ್ಕಾಲರ್‌ಶಿಪ್ ಸಿಕ್ತು. ಸೊ ನನ್ನ ವಿದ್ಯಾಭ್ಯಾಸ ನಾನು ಪಿ.ಯು.ಸಿ. ಅಲ್ಲೇ ಸ್ಕಾಲರ್‌ಶಿಪ್ ಅಲ್ಲೇ ನಾನು ಮುಗಿಸಿದ್ದು. ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಮಾಡ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಲ್ಲಿ PS ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್‌ನ ಮಾಡಿದ್ದು. ಸೊ ಅದಾದ್ಮೇಲೆ ನನಗೆ ಫೈನಲ್ ಇಯರ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಿಂದ ಪ್ಲೇಸ್‌ಮೆಂಟ್ಸ್ ಆಯ್ತು. ಸೊ ಈಗ ನಾನು ಜುನಿಪರ್ ನೆಟ್ವರ್ಕ್ಸ್ ಅಂತ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು SLC ತನಕ ಓದಿದ್ದೆಲ್ಲ ಪಕ್ಕದೂರಲ್ಲೇ. ಸೊ ಅವಾಗ ಫೀಸ್ ಎಲ್ಲ ನಮ್ಗೆ ಕಡಿಮೆನೇ ಇತ್ತು. ಆಮೇಲೆ PU-ಗೆ ನಾನು ಎಕ್ಸಾಮ್ ಬರ್ದಿದ್ದ ಸ್ಕಾಲರ್‌ಶಿಪ್ ನನಗೆ ಸಿಕ್ತು. ಸೊ ನಾನು ಅವಾಗ ಫ್ರೀ ಎಜುಕೇಶನ್ ಮಾಡಿದೆ. ಬಟ್ ನಮ್ಗೆ ತೊಂದರೆ ಅಂತ ಬಂದಿದ್ದು ಇಂಜಿನಿಯರಿಂಗ್ ಓದ್ಬೇಕಾರೆ. ಇಂಜಿನಿಯರಿಂಗ್ ಕಾಲೇಜ್ ಏನೋ ಒಳ್ಳೆ ಕಾಲೇಜ್ ಬೆಂಗಳೂರಲ್ಲೇ ಸಿಕ್ತು. ಬಟ್ ಫೀಸ್ ಬಂದ್ಬಿಟ್ಟು 1 ಲಕ್ಷಕ್ಕಿಂತ ಜಾಸ್ತಿ ಇತ್ತು. ಸೊ ಅಷ್ಟೊಂದು ಫೀಸ್ ಹೊಂದ್ಸೋದು ಆ ಟೈಮಲ್ಲಿ ನಮ್ಗೆ ತುಂಬಾ ತೊಂದರೆ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಗಿದ್ದು ಅಂದ್ರೆ ವಿದ್ಯಾಚೇತನ್. ಸೊ ನನಗೆ ಅವಾಗ ವಿದ್ಯಾಚೇತನ್ ಬಗ್ಗೆ ಗೊತ್ತಾಗಿದ್ದು, ಒಂದು ಯೂತ್ ಫಾರ್ ಸೇವಾ ಬಗ್ಗೆ ಗೊತ್ತಾಗಿದ್ದು. ಅದು ಕೂಡ ಹೆಂಗ್ ಗೊತ್ತಾಯ್ತು ಅಂದ್ರೆ ಪ್ರಶಾಂತ್ DS ಅನ್ನೋರು. ಸೊ ಅವರು ನಮ್ಮೂರಲ್ಲೇ ಇದ್ದವರು. ಸೊ ಅವರಿಂದ ನನಗೆ ವಿದ್ಯಾಚೇತನ್ ಮತ್ತೆ ಯೂತ್ ಫಾರ್ ಸೇವಾ ಪರಿಚಯ ಆಯ್ತು. ಸೊ ಅಲ್ಲಿದ್ದ ನನ್ಗೆ 4 ವರ್ಷ ಕೂಡ, ಅಂದ್ರೆ ಇಂಜಿನಿಯರಿಂಗ್ 1 ವರ್ಷದಿಂದ ನನ್ನ ಕೊನೆ ವರ್ಷದ ತನಕ ಸೊ ಅವರು ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ರು. ಅದು ಬರೀ ಫಿನಾನ್ಷಿಯಲ್ ಹೆಲ್ಪ್ ಅಂತ ಹೇಳಕ್ ಆಗಲ್ಲ. ಆ ಹೆಲ್ಪ್ ನಮ್ಗೆ ಹೆಂಗಾಯ್ತು ಅಂದ್ರೆ ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಕ್ ಕೂಡ ಅದು ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ಇನ್ ಕೇಸ್ ನನಗೆ ವಿದ್ಯಾಚೇತನ್ ಸ್ಕಾಲರ್‌ಶಿಪ್ ಸಿಗ್ಲೇ ಇಲ್ಲ ಅಂದ್ರೆ ಸೊ ನಾನೇನ್ ಮಾಡ್ಬೇಕಿತ್ತು, ಲೋನ್ ತಗೋಬೇಕಿತ್ತು. ಬಟ್ ಬ್ಯಾಂಕಲ್ಲಿ ಲೋನ್ ಕೇಳಕ್ ಹೋದ್ರೆ ಆಲ್ರೆಡಿ ನಮ್ದು ಅಗ್ರಿಕಲ್ಚರ್ ಲೋನ್ ಇತ್ತು. ಸೊ ಅದು ಕೂಡ ರೆಫ್ಯೂಸ್ ಆಗೋ ಚಾನ್ಸಸ್ ಇತ್ತು. ಸೊ ಆರ್ಎಲ್ಸ್ ನಾವು ಇನ್ನೊಂದು ಹ್ಯಾಂಡ್ ಲೋನ್ಸ್ ಎಲ್ಲ ತಗೊಳಕಾಗಿತ್ತು. ಸೊ ಇನ್ನೊಬ್ರ ಹತ್ರ ಕೇಳೋದ್ಕಿಂತ ಸೊ ಆಸ್ ಎ ಸ್ಕಾಲರ್‌ಶಿಪ್ ನನಗೆ ಸಿಕ್ಕಿರೋದ್ರಿಂದ ಸೊ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಎಜುಕೇಶನ್ ಮುಗಿಸ್ಲಿಕ್ಕೆ ವಿದ್ಯಾಚೇತನ್ ಮತ್ತೆ ಯೂತ್ ಫಾರ್ ಸೇವಾ ತುಂಬಾ ಹೆಲ್ಪ್ ಆಯ್ತು. ಯೂಶಲಿ ಸ್ಕಾಲರ್‌ಶಿಪ್ ಅಂತ ಅಂದ್ರೆ ಫಸ್ಟ್ ನೆನಪಾಗೋದು ನಮ್ಗೆ ಬರೀ ಫೈನಾನ್ಷಿಯಲ್ ಹೆಲ್ಪ್. ವಿದ್ಯಾಚೇತನ್ ಯೂತ್ ಫಾರ್ ಸೇವಾ ಅವರು ಬರೀ ನನಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿಲ್ಲ. ಒಬ್ಬ ವ್ಯಕ್ತಿ ತಮ್ಮ ಪರ್ಸನಲ್ ಗ್ರೋತ್ ಮಾಡ್ಕೊಳ್ಳಿಕ್ಕೆ, ತಮ್ಮ ಕೆರಿಯರ್ ನ ಬೆಳೆಸ್ಕೊಳ್ಳಿಕ್ಕೆ ಅಥವಾ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕು ಅದನ್ನ ನಮ್ಗೆ ಯೂತ್ ಫಾರ್ ಸೇವಾ ವಿದ್ಯಾಚೇತನ್ ಅವರು ನನಗೆ ಮಾಡಿದ್ದಾರೆ. ಸೊ ನನಗೆ ಸ್ಕಾಲರ್‌ಶಿಪ್ ಕೊಡಕ್ ಸ್ಟಾರ್ಟ್ ಮಾಡಿದ್ದು ಅವರು ಫಸ್ಟ್ ಇಯರ್ ಇದ್ದ. ಸೊ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಯೂತ್ ಫಾರ್ ಸೇವಾ ಆಫೀಸ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನಗೆ ವಾಲಂಟಿಯರಿಂಗ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಾಯ್ತು. ಸೊ ಒಬ್ಬ ವ್ಯಕ್ತಿ ತನ್ನ ಕಾಲೇಜ್ ಲೈಫ್ ಜೊತೆ ನಾವು ಸಮಾಜಕ್ಕೆ ಏನೇನೆಲ್ಲ ಸಹಾಯ ಮಾಡ್ಬೋದು. ಸೊ ನಾವು ಯೂಶಲಿ ಯೂತ್ ಫಾರ್ ಸೇವಾ ಟ್ಯಾಗ್ ಲೈನೇ ಹಂಗಿದೆ. ಸೊ ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಗಿವಿಂಗ್, ಅಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿ ಹೆಂಗೆ ನಮ್ಮ ಖುಷಿನ ಕಂಡ್ಕೋಬಹುದು ಅನ್ನೋದನ್ನ ಕೂಡ ಯೂತ್ ಫಾರ್ ಸೇವಾ ಅವರು ಮತ್ತೆ ವಿದ್ಯಾಚೇತನ್ ಇಂದ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಪ್ರತಿ ತಿಂಗಳು ಯೂತ್ ಫಾರ್ ಸೇವಾ ವಿದ್ಯಾಚೇತನದಲ್ಲಿ ಆನ್ಲೈನ್ ಸೆಷನ್ಸ್ ಎಲ್ಲ ಮಾಡ್ತಾ ಇದ್ರು. ನಾನು ಫಸ್ಟ್ ಹೆಂಗ್ ಸ್ಟಾರ್ಟ್ ಮಾಡಿದ್ದಂದ್ರೆ ಈ ಆನ್ಲೈನ್ ಸೆಷನ್ಸ್ ನಾನು ಆಸ್ ಎ ಆಡಿಯನ್ಸ್ ಆಗಿ ಅಟೆಂಡ್ ಮಾಡಕ್ಕೆ ಶುರು ಮಾಡಿದೆ. ಸೊ ನನ್ಗೆ ಅನಿಸ್ತು, ಓಕೆ, ಈ ರೀತಿ ಎಲ್ಲ ನಾನು ಕಲ್ತ್ಕೋಬಹುದು. ಅಂದ್ರೆ ವ್ಯಾಲ್ಯೂಸ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು. ಈಗ ಕರೆಂಟ್ ಸಿಚುವೇಶನ್ 20th ಸೆಂಚುರಿಗೆ ಏನೇನ್ ವ್ಯಾಲ್ಯೂಸ್ ಮತ್ತೆ ಸ್ಕಿಲ್ಸ್ ಒಬ್ಬ ಪರ್ಸನ್ಗೆ ಬೇಕು ಅದನ್ನೆಲ್ಲ ಹೇಳ್ಕೊಡಕ್ಕೆ ಶುರು ಮಾಡಿದ್ರು. ಸೊ ಅದನ್ನ ನಾನ್ ಕಲ್ತ್ಕೊಂಡು ಅನಿಸ್ತು, ಓಕೆ, ನಾನ್ ಯಾಕೆ ಇಲ್ಲಿ ಕೇಳ್ತಾ ಇದೀನಲ್ವಾ, ಸೊ ನಾನು ಕೂಡ ಈ ರೀತಿ ಸೆಷನ್ಸ್ ತಗೋಬಹುದಲ್ಲ ಅಂತ ನನಗೆ ಅವಾಗ ಅನಿಸ್ತು. ಸೊ ನಾನು ಯೂತ್ ಫಾರ್ ಸೇವಾ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಕೂಡ ಅಪರ್ಚುನಿಟಿ ಕೊಟ್ರು. ಸೊ ಸೆಷನ್ಸ್ ತಗೋಬಹುದು. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಆಸ್ ಎ ಆಡಿಯನ್ಸ್. ದೆನ್ ನಾನು ಸೆಷನ್ ತಗೊಳೋ ಸ್ಪೀಕರ್ ಕೂಡ ಆದೆ. ಸೊ ಸೆಷನ್ ತಗೊಳ್ಳಿಕ್ಕೆ ಶುರು ಮಾಡಿದೆ. ಸೊ ಇದೇ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನಾಯ್ತು, ನಾವು ವಿದ್ಯಾಚೇತನದಲ್ಲಿ ಆಸ್ ಎ ವಾಲಂಟಿಯರ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಪ್ರತಿಯೊಂದು ಕೆಲಸ ಮಾಡ್ಲಿಕ್ಕೂ ಒಂದೊಂದು ಗ್ರೂಪ್ ನ ಕ್ರಿಯೇಟ್ ಮಾಡಿ. ಸೊ ನಾವು ಅದರಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಒಂದು, ಅಥವಾ ಡಿಸೈನ್ ಟೀಮ್ ಆಗಿ ಒಂದು, ಅಥವಾ ಕಮ್ಯುನಿಕೇಶನ್ ಟೀಮ್, ಈ ರೀತಿ ಟೀಮ್ಸ್ ಎಲ್ಲ ಡಿವೈಡ್ ಮಾಡಿದ್ವಿ. ಸೊ ನಾನು ಫಸ್ಟ್ ಆಸ್ ಎ ಮೆಂಬರ್ ಆಗಿ ಜಾಯ್ನ್ ಆದೆ. ಸೊ ಸ್ವಲ್ಪ ದಿವಸ ವಾಲಂಟಿಯರಿಂಗ್ ಮಾಡಿದ್ಮೇಲೆ ಕೋಲಿಡ್ ಆಗಿ ಸೇರ್ಕೊಂಡೆ. ದೆನ್ ಅದಾದ್ಮೇಲೆ ಕರೆಂಟ್ಲಿ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್, ನಾವು ಅದನ್ನ ಅವಿನಿ ಅಂತ ಕರಿತೀವಿ. ಸೊ ಅದರಲ್ಲಿ ಆಸ್ ಎ ಮೆಂಟರ್ ಆಗಿ ಕೂಡ ನಾನು ವಾಲಂಟಿಯರ್ ಮಾಡ್ತಿದ್ದೀನಿ. ಸೊ ಬರೀ ಆನ್ಲೈನ್ ಸೆಷನ್ಸ್ ತಗೊಳೋದು ಮಾತ್ರ ಅಲ್ಲ, ನಾವು ಯೂತ್ ಫಾರ್ ವಿದ್ಯಾಚೇತನದಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ನನ್ನ ಫಸ್ಟ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಆಗಿದ್ದು ಹುಬ್ಬಳ್ಳಿ ಹತ್ರ ದೇವ್ರ ಹುಬ್ಬಳ್ಳಿ ಅಂತ. ಅದೊಂದು ಪರಿಸರದ ಮಡಿಲಲ್ಲಿ ಇರ್ತಕ್ಕಂಥ ಒಂದು ಸುಂದರವಾದ ಪ್ರದೇಶ. ಸೊ ಅಲ್ಲೂ ಲೈಕ್ ಊರಿದ್ದ ಸ್ವಲ್ಪ ಹೊರಗಡೆ ಇದೆ, ಸುತ್ತಮುತ್ತ ಒಳ್ಳೆ ಪ್ರದೇಶದಲ್ಲಿ ಒಂದು ಆಶ್ರಮ ತರ ಇರ್ತಕ್ಕಂಥ ವೆದರ್. ಸೊ ಅಲ್ಲಿ ಹೋಗ್ಬಿಟ್ಟು ನಾವು 3 ದಿವಸ ನಮ್ಮ ರಾಷ್ಟ್ರ
ಕಟ್ಟೋದ್ ಹಂಗಾಗಿರ್ಬೋದು ಅಥವಾ ವಿವೇಕಾನಂದರ ಚಿಂತನೆಗಳಾಗಿರ್ಬೋದು, ಈ ರೀತಿ ಆದಂತ ಚರ್ಚೆಗಳನ್ನ ಮಾಡೋದಾಗಿರ್ಬೋದು, ಈ ರೀತಿ ಸೆಷನ್ಸ್ ನಲ್ಲಿ 3 ದಿವಸ ಮಾಡಿದ್ರು. ಸೊ ಅದು ಫಸ್ಟ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಆಗಿದ್ದು. ಅದಾದ್ಮೇಲೆ 2ನೇ ರೆಸಿಡೆನ್ಷಿಯಲ್ ಕ್ಯಾಂಪು ಬೆಂಗಳೂರು ಕಡೆಯಿಂದ ಆಗಿದ್ದು. ಸೊ ಆ ಸೆಷನ್ಸ್ ಕೂಡ ಅಟೆಂಡ್ ಮಾಡಿದ್ವಿ. ಅದಾದ್ಮೇಲೆ ನಾವು ಹೆರಿಟೇಜ್ ವಾಕ್ ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಲ್ಚರಲ್ ಮತ್ತೆ ಎಷ್ಟು ರಿಚ್ ಇದೀವಿ ನಾವು, ಅದು ಎಷ್ಟೊಂದ್ ಜನ ಬೆಂಗಳೂರಲ್ಲೇ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಅದನ್ನ ನಾವು ಆಸ್ ಎ ವಾಲಂಟಿಯರ್ ಆಗಿ ನಾವು ಸೇರ್ಕೊಂಡು ಬಸವನಗುಡಿ ಮತ್ತೆ ಇನ್ನಿರ್ತ ಪ್ರದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಕಲ್ಚರ್ನ ಅದನ್ನ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡೋದು, ಈ ರೀತಿ ವಾಲಂಟಿಯರಿಂಗ್ ಕೆಲಸ ಕೂಡ ಮಾಡಿದ್ವಿ. ಅದಾದ್ಮೇಲೆ ನನಗೆ ಕಾರ್ಪೊರೇಟ್ ಎಂಪ್ಲಾಯ್ ಆಗಿ ಜಾಯ್ನ್ ಆಗಿದ್ದೀನಿ. ಈಗಲೂ ಕೂಡ ನಾನು ವಾಲಂಟಿಯರಿಂಗ್ ಜರ್ನಿನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಈಗಲೂ ಕೂಡ ಪ್ರತಿ ಮಂತ್ ನಾವು ಆನ್ಲೈನ್ ಸೆಷನ್ಸ್ ಮಾಡ್ತೀವಿ. ಅದರಲ್ಲಿ ನಾನು ಕೂಡ ಸ್ಪೀಕರ್ ಆಗಿ ಸೆಷನ್ಸ್ ನ ತಗೊಂತೀವಿ ಅಥವಾ ಟೀಮ್ ನ ಹ್ಯಾಂಡಲ್ ಮಾಡ್ತೀವಿ. ಸೊ ಇದು ಒಂದು ನನ್ನ ವಾಲಂಟಿಯರಿಂಗ್ ಜರ್ನಿ. ಇದು ಜಸ್ಟ್ ನನ್ನ ಪರ್ಸನಲ್ ಗ್ರೋತ್ ಗಿನ್ನೋ ನನ್ನ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳಿಕ್ ಕೂಡ ಇದು ತುಂಬಾ ಹೆಲ್ಪ್ ಆಯ್ತು. ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಜಾಬ್ ತಗೊಳೋದು ತುಂಬಾ ಕಷ್ಟ. ಸೊ ನಾನು ಕಾಲೇಜ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನನ್ನ ಹತ್ರ ಟೆಕ್ನಿಕಲ್ ಸ್ಕಿಲ್ಸ್ ಏನೋ ಇತ್ತು, ಬಟ್ ಬರೀ ಟೆಕ್ನಿಕಲ್ ಸ್ಕಿಲ್ಸ್ ಸಾಲದು. ಸೊ ಅದಕ್ಕೆ ಸಾಫ್ಟ್ ಸ್ಕಿಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ವಿದ್ಯಾಚೇತನ ಯೂತ್ ಫಾರ್ ಸೇವಾ ಅವರು ನಮ್ ಸಾಫ್ಟ್ ಸ್ಕಿಲ್ ಡೆವಲಪ್ ಮಾಡ್ಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಯಾವ ರೀತಿ ಅಂದ್ರೆ ವಿದ್ಯಾಚೇತನ ಯೂತ್ ಫಾರ್ ಸೇವಾದಲ್ಲಿ ERP ಪ್ರೋಗ್ರಾಮ್ ಅಂತ ಇತ್ತು, ಎಂಪ್ಲಾಯ್ಮೆಂಟ್ ರೆಡಿನೆಸ್ ಪ್ರೋಗ್ರಾಮ್ ಅಂತ. ಅದ್ರಲ್ಲಿ ಏನೇನೆಲ್ಲ ಮಾಡ್ತಿದ್ರು ಅಂದ್ರೆ, ಒಬ್ಬ ವ್ಯಕ್ತಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಲಿಕ್ಕೆ ಏನೇನೆಲ್ಲ ಸ್ಕಿಲ್ಸ್ ಬೇಕು, ಲೆಟ್ಸ್ ಎ ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ನೆಲ್ಲ ಹೇಗ್ ಮಾಡ್ಬೇಕು ಅನ್ನೋದಾಗಿರ್ಬೋದು, ರೆಸ್ಯೂಮೆ ಬಿಲ್ಡಿಂಗ್ ಹೆಂಗ್ ಮಾಡ್ಬೇಕು, ಸೊ ಇಂಟರ್ವ್ಯೂಸ್ ನ ಹೇಗೆ ಕ್ರ್ಯಾಕ್ ಮಾಡ್ಬೇಕು ಬೇಸಿಕಲಿ. ಸೊ ಈ ರೀತಿ ನಮ್ಗೆ ಸೆಷನ್ಸ್ ಎಲ್ಲ ತಗೊಂಡು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ನನಗೆ ಇಂಟರ್ವ್ಯೂ ನ ಕ್ರ್ಯಾಕ್ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಯ್ತು. ಸೊ ಅದೇ ರೀತಿ ನಾನು ಕಂಪ್ನಿಲಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿದೆ. ಸೊ ನಮ್ಮಲ್ಲಿ ಇಂಟರ್ವ್ಯೂಸ್ ಮಾಡ್ಬೇಕಾದ್ರೆ ಟೆಕ್ನಿಕಲ್ಸ್ ರೌಂಡ್ ಎಲ್ಲ ಆದ್ಮೇಲೆ ನಮಗೆ HR ರೌಂಡ್ ಅಂತ ಇರುತ್ತೆ. ಸೊ HR ರೌಂಡ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಅವ್ರು ಮೇಜರ್ಲಿ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಸ್ಟೂಡೆಂಟ್ ಅಲ್ಲಿ ಏನಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಸೊ ಅವಾಗ ನಾನು ಈ ವಿದ್ಯಾಚೇತನ ಯೂತ್ ಫಾರ್ ಸೇವಾದಲ್ಲಿ ವಾಲಂಟಿಯರಿಂಗ್ ಎಲ್ಲ ಮಾಡ್ತಿದ್ದೀನಿ. ಸೊ ನನ್ನಲ್ಲಿ ಒಳ್ಳೆ ಕಮ್ಯುನಿಕೇಶನ್ಸ್ ಇದೆ, ಒಳ್ಳೆ ನೆಟ್ವರ್ಕ್ಸ್ ನ ಬೆಳಕಿಸ್ಕೊಳಕ್ಕೆ ಇದು ತುಂಬಾ ಹೆಲ್ಪ್ ಮಾಡಿದೆ ಅನ್ನೋ ಪಾಯಿಂಟ್ ನ ಹಾಕಿದಾಗ, ಸೊ ನನ್ಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಲಿಕ್ಕೆ ಇದೊಂದು ಆಡ್ ಆನ್ ಪಾಯಿಂಟ್ ಆಯ್ತು, ತುಂಬಾ ಹೆಲ್ಪ್ ಆಯ್ತು. ಸೊ ನಾನು ಇಂಟರ್ವ್ಯೂನ ಕ್ಲಿಯರ್ ಮಾಡಿ ಜಾಬ್ ಅಲ್ಲಿ ಇದ್ರೂ ಕೂಡ, ಸೊ ನನ್ನ ವರ್ಕ್ ಲೈಫ್ ಅಲ್ಲಿ, ಆ ಬಿಸಿ ವರ್ಕ್ ಲೈಫ್ ಅಲ್ಲಿ ಕೂಡ, ಸೊ ಯೂತ್ ಫಾರ್ ಸೇವಾ ವಿದ್ಯಾಚೇತನ ಅನ್ನೋದು ನಮ್ದು ಲೈಫ್ ಅಲ್ಲಿ ಇಂಟಿಗ್ರಲ್ ಪಾರ್ಟ್ ಆಗಿ ಈಗಲೂ ಕೂಡ ಉಳ್ಕೊಂಡಿದೆ. ಸೊ ಹಿಂಗೆ ಇರುತ್ತೆ. ಸೊ ನಾನ್ ಹೇಗೆ ಒಬ್ಬ ಫೈನಾನ್ಷಿಯಲಿ ಬರ್ಡನ್ ಆದಾಗ ವಿದ್ಯಾಚೇತನ ಯೂತ್ ಫಾರ್ ಸೇವಾ ನನಗೆ ಫೈನಾನ್ಷಿಯಲಿ, ಮಾರಲಿ ಮತ್ತೆ ಪರ್ಸನಾಲಿಟಿ ಗ್ರೋತ್ ಮಾಡ್ಲಿಕ್ಕೆ ಹೆಂಗೆ ಹೆಲ್ಪ್ ಆಯ್ತು, ಅದೇ ರೀತಿ ಮುಂದೆ ನಾನು ಕೂಡ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಗಾದ್ರೂ ನಾನು ಫಿನಾನ್ಷಿಯಲಿ ಹೆಲ್ಪ್ ಮಾಡಕ್ ಆಗುತ್ತಾ ಅಂತ ನೋಡ್ಕೊಂಡು ನಾನು ಕೂಡ ಅಟ್ಲೀಸ್ಟ್ ಒಬ್ರಿಗಾದ್ರೂ ನಾನು ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಲಿಕ್ಕೆ ಸಹಾಯ ಮಾಡಿದಂತಹ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಕಾರ್ಪೊರೇಟ್ ಕಂಪ್ನಿ ನನಗೆ ವಿದ್ಯಾಚೇತನ ಯೂತ್ ಫಾರ್ ಸೇವಾ ಮೂಲಕ ಸಹಾಯ ಮಾಡಿದೆ. ಸೊ ಅವ್ರಿಗೆ ನಾನು ತುಂಬಾ ಹಂಬಲ್ ಆಗಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ದಟ್. ಮತ್ತೆ ಓವರ್ ಆಲ್ ನಾನು ಈ ಜರ್ನಿಲಿ ಯೂತ್ ಫಾರ್ ಸೇವಾ ವಿದ್ಯಾಚೇತನ್ ಮಾಡಿರ್ತಕ್ಕಂಥ ಹೆಲ್ಪು ಅದು ಮರೆಯಕ್ಕಾಗಲ್ಲ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದೆಮ್. ಥ್ಯಾಂಕ್ ಯು ಫಾರ್ ವಿದ್ಯಾಚೇತನ ಯೂತ್ ಫಾರ್ ಸೇವಾ.